ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾನು ಅರ್ಜೆಂಟ್ನಲ್ಲಿ ಇದ್ದಾಗ ನಾವು ಯಾವುದೂ ಬ್ಯಾಳಿ ಅಕ್ಕಿ ನೆನೆಸಿರೋದಿಲ್ಲ, ಏನೋ ಒಂದು ಮನೆಯಲ್ಲಿ ಇದು ಆಗಿರ್ತದೆ, ಅವಾಗ ಏನು ಮಾಡ್ಕೊಳಿಕ್ಕಾಗಲ್ಲ ಇಡ್ಲಿ ದೋಸೆ ಅಂದಾಗ ಇದೊಂದು ಚೀಲ ಹೇಳ್ತಾ ಇದ್ದೀನಿ ನೋಡಿ. ಈ ಚಮಚದಿಂದ 3 ಚಮಚದಷ್ಟು ನಾನು ಗೋಧಿ ಹಿಟ್ಟು ಹಾಕಿದ್ದೀನಿ, 1.5 ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೀನಿ, 1 ಚಮಚ ಕಡಲೆ ಹಿಟ್ಟು ಹಾಕಿದ್ದೀನಿ. ಆಮೇಲೆ ಅದಕ್ಕೆ ಉಪ್ಪು, ಅರ್ಶಿಣ ಪುಡಿ, ಇಂಗು, ಜೀರಿಗೆ, ಓಂಕಾಳು, ಎಳ್ಳು ಹಾಕಿಬಿಟ್ಟು ಇದನ್ನು ಕಲಿಸ್ಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಅದಕ್ಕೊಂದು ಸ್ವಲ್ಪ ಸೋಡಾ ಹಾಕಿ ಕಲಿಸಿ ರೆಡಿ ಮಾಡಿ ಇಟ್ಬಿಡಬೇಕು. ಆಮೇಲೆ ಚೀಲ ಮಾಡೋದು ಹೆಂಗೆ ಅನ್ನೋದು ನಾನು ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಚೀಲದ ಹಿಟ್ಟು ರೆಡಿ ಆಗಿದೆ. ಈ ರೀತಿ ಕಲಿಸ್ಕೋಬೇಕು. ಇದಕ್ಕೆ ನಾನು ಈಗೇನು ಸ್ವಲ್ಪ ಕೊತ್ತಂಬರಿನೂ ಹಾಕಿದ್ದೀನಿ. ಕೊತ್ತಂಬರಿ ಹಾಕಿ ಏನು ಮಾಡಿದ್ದೀನಿ, ಸೋಡಾ ಹಾಕಿ ರೆಡಿ ಮಾಡಿ ಇಟ್ಟೀನಿ. ಇದು ಈಗ ಇನ್ನೂ ಸ್ವಲ್ಪ ಏನಾಗ್ತದೆ, ಉಪ್ತದೆ. ಒಂದು ಗಂಟೆದಷ್ಟು ಬಿಡಬೇಕಿದ್ದೀನಿ, ಎಲ್ಲ ಮೊದಲೇ ಮಾಡಿ ಇಟ್ಕೋಬೇಕು. ಈಗ ನಾನು ಏನು ಮಾಡ್ತೀನಿ, ಇದು ರೆಸ್ಟಿಗೆ ಬಿಟ್ಟಿದ್ದೀನಿ. ಆಮೇಲೆ ಚೀಲ ಮಾಡೋದು ನಿಮಗೆ ತೋರಿಸ್ತಾ ಇದ್ದೀನಿ ನಾನು. ಈಗ ಚೀಲದ ಹಿಟ್ಟು ನೆನೆದಿದೆ, ಅದು ಸೋಡಾ ಹಾಕಿ ಎಲ್ಲ ಮಾಡಿ ಇಟ್ಟಿದ್ದೆಲ್ಲ ಈಗ ಹಾಕ್ತಾಯಿದ್ದೀನಿ. ನೋಡಿ ಈಗ ಹಾಕ್ತಾಯಿದ್ದೀನಿ. ಹಿಂಗೆ ಹಾಕ್ಬಿಟ್ಟಿದ್ದೀನಿ. ಹಾಕ್ಬಿಟ್ಟು ನೀವು ಬೇಕಂದ್ರೆ ಸ್ವಲ್ಪ ತಿದ್ದಿರಿ, ಅವಾಗ ಹಿಂಗೆ ತಿಂದ್ಬಿಟ್ಟು ಇದ್ರ ಮೇಲೆ ಏನು ಮಾಡಬೇಕೀಗ, ಸ್ವಲ್ಪ ಮುಚ್ಚಿಡ್ಬೇಕು. ಹಿಂಗೆ ಅಂದರೆ ಚೆನ್ನಾಗಿ ಬೇಯ್ತಾವು. ನೋಡಿ ಈಗ ರೆಡಿ ಆಯಿತು ಚೀಲ. ಇದಕ್ಕೆ ಏನು ಮಾಡಿದ್ದೀನಿ, ತುಪ್ಪ ಹಚ್ಚಬೇಕು. ಸ್ವಲ್ಪ ತುಪ್ಪ ಹಚ್ಚಿ ಇದೆಲ್ಲ ಹಾಕಿದ್ದೆ ಅದಲ್ಲ, ಇದಕ್ಕೊಂದು ಸ್ವಲ್ಪ ಚಟ್ನಿ ಪುಡಿ ಉದಿಸ್ಬಿಟ್ರೆ ಚೀಲ ರೆಡಿ. ನೋಡಿ ಚೀಲ ರೆಡಿಯಾಗಿದೆ. ಇದಕ್ಕೊಂದು ಸ್ವಲ್ಪ ಮೇಲೆ ತುಪ್ಪ ಹಾಕಿದ್ದೀನಿ. ತುಪ್ಪ ಹಾಕಿಬಿಟ್ಟು ಇದಕ್ಕೆ ಚಟ್ನಿ ಪುಡಿ ಮನ್ಯಾಗ ಮಾಡಿದ್ದೆ, ಆಲ್ ಪರ್ಪಸ್ ಚಟ್ನಿ ಪುಡಿ ಅಂತ ಒಂದು ನಾನು ಅಪ್ಲೋಡ್ ಮಾಡಿದ್ದೆ, ನೀವು ನೋಡಿರ್ಬೋದು. ಅದನ್ನು ಹಾಕಿದ್ದೀನಿ. ಹಾಕಿಬಿಟ್ಟು ರೆಡಿ ಆಗಿದೆ ಚೀಲ. ಈ ರೀತಿ ನೀವು ಒಮ್ಮೆ ಅಗದಿ ಏನು ಮನ್ಯಾಗ ರುಬ್ಬಿದ್ದಿಲ್ಲ, ಅಕ್ಕಿ ನೆನೆ ಹಾಕಿದ್ದು ಮರ್ತೀವಿ, ಹಿಂಗೆ ಏನಾರು ಇದ್ದರೆ ಈ ರೀತಿ ಚೀಲ ಮಾಡ್ಕೊಂಡು ತಿನ್ಬೋದು ನೀವು. ಚಟಾಪಟ್ ಅಂತ ಆಗ್ತದೆ ಇದು. ನೋಡಿ, ನಿಮ್ಗೆ ಚಲೋ ಅನಿಸಿದ್ರು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.